ಗುಡ್ ಈವ್ನಿಂಗ್ ಎಲ್ರಿಗೂ. ಡಿಟರ್ಮಿನೆಂಟ್ಸ್ ಪ್ರಾಬ್ಲಮ್ಸ್ ಮತ್ತೆ ಕಂಟಿನ್ಯೂ ಮಾಡೋಣ. ಇವತ್ತಿನ ಫಸ್ಟ್ ಕ್ವೆಶ್ಚನ್. ಇಫ್ a is equal to 4 minus 3 minus 3 1 0 1 4 4 3, then adjoint of a. ಸೊ adjoint-ಗೆ co-factors find out ಮಾಡಿ ಟ್ರಾನ್ಸ್ಪೋಸ್ ಮಾಡ್ಬೇಕಲ್ವಾ? ಸೊ ಫೈಂಡ್ ಔಟ್ ಮಾಡೋಣ. -4ಗೆ -0 1 4 3 ಆಗುತ್ತೆ. ಅಂದ್ರೆ ಇದು -4 ಆಯ್ತು. ನೆಕ್ಸ್ಟ್ -3ಗೆ 1 1 4 3 ಆದ್ರೆ 3 -4 ಆಗುತ್ತೆ, -1 ಆಗುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ -3 ಮತ್ತೆ ಇದೆ, ಅದಕ್ಕೆ 1 0 4 4 ಆದ್ರೆ ಇದು 4 ಆಗುತ್ತೆ. ನೆಕ್ಸ್ಟ್ 1ಗೆ -3 -3 4 3 ಅಂತ ಆದ್ರೆ -9 + 4 3s are 12 ಅಂದ್ರೆ ಇದು 3 ಆಯ್ತು. ನೆಕ್ಸ್ಟ್ ಕೋಫ್ಯಾಕ್ಟರ್ ಫಾರ್ 0 -4 -3 4 3. So the 4 3s are 12, -12 + 12 0 ಆಗುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ 1ಗೆ 6 ಕಾಲಮ್ ಬಿಟ್ರೆ ಏನಾಗುತ್ತೆ? -4 -3 4 4 ಆಗತ್ತಾ? ಹೌದು. ಸೊ 4 4s are -16, 4 3s are -12, ಬಟ್ ನಾವು ಮೈನಸ್ ಮಾಡುವುದರಿಂದ ಇದು -4 ಆಗತ್ತೆ. ನೆಕ್ಸ್ಟ್ 4 ಆಮೇಲೆ 4 ಹಾಗೂ 3ಗೆ ಸೊ 4ಗೆ ಏನಾಗುತ್ತೆ? -3 -3 0 1. ಸೊ ಇದು -3 ಉಳಿಯುತ್ತೆ. ನೆಕ್ಸ್ಟ್ 4ಗೆ -4 -3 1 1 ಆದ್ರೆ ಸೊ ಇಟ್ ಈಸ್ -4 + 3 ಆಗುತ್ತೆ, ಅಂದ್ರೆ -1. ಆಮೇಲೆ 3 ಲಾಸ್ಟ್ ಎಲಿಮೆಂಟ್ -4 -3 1 0 ಆದ್ರೆ ಸೊ ಇಟ್ ಇಸ್ +3 ಆಗುತ್ತೆ. ಕರೆಕ್ಟಾ?
ಇದು ಕೋಫ್ಯಾಕ್ಟರ್ಸ್. ಮೈನರ್ಸ್ ಏನಾಗತ್ತೆ, ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಅನ್ನೋ ಟರ್ಮ್ಸ್ ನ ಕೊಡುತ್ತೆ. ಅಂದ್ರೆ -1 ಪವರ್ i ಪ್ಲಸ್ ಜೆ. ಇದು ನಾನು ಇಲ್ಲಿ ಡೈರೆಕ್ಟ್ ಫಸ್ಟ್ ಟರ್ಮ್ಗೆ ಪ್ಲಸ್ ಬರುತ್ತೆ, ಸೆಕೆಂಡ್ ಟರ್ಮಿಗೆ ಮೈನಸ್, ಈ ತರ ಮಾಡ್ಕೊಂಡು ಹೋಗ್ತೀನಿ. ಈಗ ಏನಾಗುತ್ತೆ, ಫಸ್ಟ್ ಟರ್ಮ್ -4 ಇದೆ, ಸೊ -4, ಇದು -1, ಇದು 4 ಇದೆ, ಇದು 3, 0, -4 ಇದೆ, -3 ಇದೆ, -1 ಇದೆ, ಹಾಗೂ 3 ಇದೆ. ಸೊ ಇದೇನಾಗುತ್ತೆ, -4, 1, 4, -3, 0, +4 ಆಗುತ್ತೆ. ಇದು -3, 1, 3. ಸೊ ಇದ್ರ ಟ್ರಾನ್ಸ್ಪೋಸ್ ಅಲ್ವಾ, -4, -3, -3, 1, 1, 4, 4, 3. ಸೊ ನಮ್ಗೆ ಅಡ್ಜಾಯಿಂಟ್ ಆಫ್ ಎ ಅಂದ್ರೆ ಮತ್ತೆ ಏನೇ ಸಿಕ್ಕಿದೆ. ಈಗ ಒಂದು ಆಪ್ಷನ್ ಇದೆ, ಎ ಟ್ರಾನ್ಸ್ಪೋಸ್ ಮಾಡಿದ್ರೆ ನಮ್ಗೆ ಸಿಗಲ್ಲ, 4, -4, 1, 4 ಆಗತ್ತೆ. ಸೊ ಎ ಟ್ರಾನ್ಸ್ಪೋಸ್ ಆಗಲ್ಲ, ಎ ಇನ್ವರ್ಸ್ ಆಗತ್ತಾ ನಾವು ಫೈಂಡ್ ಔಟ್ ಮಾಡ್ಬೇಕು. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಫೈಂಡ್ ಔಟ್ ಮಾಡೋಣ. ಈಗ ನಮ್ ಡಿಟರ್ಮಿನೆಂಟ್ ಎ ಅಥವಾ ಮ್ಯಾಟ್ರಿಕ್ಸ್ ಎ ಏನಿದೆ, -4, -3, -3, 1, 0, 1, 4, 4, 3 ಇದೆ, ಹೌದಾ? ಸೊ ಎ ಇನ್ವರ್ಸ್ ಅಂದ್ರೆ 1 by ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಎ. ಅಡ್ಜಾಯಿಂಟ್ ಸೇಮ್ ಅಲ್ವಾ? ಸೊ ನಾವೀಗ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋಣ. ಡಿಟರ್ಮಿನೆಂಟ್ ಆಫ್ ಎ, ಸೊ -4 ಇಂಟು 0, -4 ಆಗತ್ತೆ. ಇದು ಮೈನಸ್ ಆಫ್ -3 ಆಗತ್ತೆ, ಯಾಕಂದ್ರೆ ಸೆಕೆಂಡ್ ಟರ್ಮ್ ಮೈನಸ್ ತಗೋಬೇಕು ನಾವು. ಇದು 3 -4 ಆಗತ್ತೆ. ನೆಕ್ಸ್ಟ್ -3 ಆಲ್ರೆಡಿ ಇದೆ, ಹಾಗೆ ತಗೊಳ್ತಾ ಇದೀನಿ. ಇದು 4 -0. ಸೊ ಇದೇನಾಗತ್ತೆ, ಮೈನಸ್ ಇಂಟು ಮೈನಸ್ ಅಂದ್ರೆ +4, 4 16, +3 ಇಂಟು -1 ಆಗತ್ತೆ, ಹಾಗೂ -12 ಆಯ್ತು, ಹೌದಾ? ಸೊ ಇದೇನಾಯ್ತು, 16 ಪ್ಲಸ್ ಆಫ್ -3 -12 ಆಯ್ತು, ಅಂದ್ರೆ 15 ಆಯ್ತು. 16 - 15 ಅಂದ್ರೆ 1. ಡಿಟರ್ಮಿನೆಂಟ್ 1 ಆದ್ರೆ ಅಡ್ಜಾಯಿಂಟ್ ನಥಿಂಗ್ ಬಟ್ ಎ ಅಲ್ವಾ? ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ. ಸೊ ಹಾಗಾಗಿ ಇದೇನಾಯ್ತು, ಮತ್ತೆ ಎ ಇನ್ವರ್ಸ್ ಕೂಡ ಎ ಅಂತ ಆಯ್ತು. ಸೊ ನಮ್ಗೆ ಅಡ್ಜಾಯಿಂಟ್ ಆಫ್ ಎ ಕೂಡ ಎ ಆಗತ್ತೆ, ಹಾಗೂ ಎ ಇನ್ವರ್ಸ್ ಕೂಡ ಎ ಆಗತ್ತೆ. ನಮ್ಗೆ ಇದು ಆಪ್ಷನ್ ಡಿ ಅಲ್ಲಿ ಕರೆಕ್ಟ್ ಆಗಿ ಹೇಳಿದ್ದಾರೆ, ಬೋತ್ ಎ ಅಂಡ್ ಸಿ ಅಂತ. ಸೊ ಆಪ್ಷನ್ ಡಿ ಈಸ್ ಅವರ್ ಆನ್ಸರ್. ಸೊ ಆಪ್ಷನ್ ಡಿ ಈಸ್ ಆನ್ಸರ್. ಬೋತ್ ಎ, ನಮ್ಗಿಲ್ಲಿ ಅಡ್ಜಾಯಿಂಟ್ ಎ ಅಂತ ಸಿಕ್ಕಿದೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನ್ ಸಿಕ್ಕಿದೆ ನಮ್ಗೆ, ಇಟ್ ಇಸ್ ಎ ಇನ್ವರ್ಸ್ ಅಂತಾನು ಸಿಕ್ಕಿದೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗ್ತಾ ಇದ್ದೀನಿ. ಎ ಇನ್ವರ್ಸ್ ಕೂಡ ಅಡ್ಜಾಯಿಂಟ್ ಎಗೆ ಅಥವಾ ಎ ಅಂತ ಸಿಕ್ಕಿದೆ ನಮ್ಗೆ. ಸೊ ಇದು ಎರಡು ಪಾಸಿಬಲ್ ಆಗಿರೋದ್ರಿಂದ ನಮ್ಗೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ.
If A is equal to 3, 1, minus 1, 2, find A inverse. ನಮಗೆ ಇನ್ವರ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಗೊತ್ತಿದೆ ಅಲ್ವಾ? ಸೊ A ಇನ್ವರ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು? 1 by ಡಿಟರ್ಮಿನೆಂಟ್ A ಗೆ adjoint A ಇಂದ ಮಲ್ಟಿಪ್ಲೈ ಮಾಡ್ಬೇಕು ಅಷ್ಟೇ ಅಲ್ವಾ? ಸೊ ಫಸ್ಟ್ ಡಿಟರ್ಮಿನೆಂಟ್ A ಮಾಡೋಣ. ಡಿಟರ್ಮಿನೆಂಟ್ A is 3, 1, minus 1, 2 ಆದ್ರೆ ಸೊ 3 2s are 6, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ 7. 1 by 7 ಎಲ್ಲದರಲ್ಲೂ ಇದೆ, ಹಾಗಾಗಿ ನಮ್ಗೆ ಫೈಂಡ್ ಔಟ್ ಮಾಡೋದಕ್ಕೆ ಅಡ್ಜಾಯಿಂಟ್ A ಬೇಕೇ ಬೇಕು. ಸೊ ಅಡ್ಜಾಯಿಂಟ್ ಆಫ್ A ಅಂದ್ರೆ ಇದರಲ್ಲಿ ಈಸಿ ಅಲ್ವಾ? ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್ ಆಗುತ್ತೆ. ಹಾಗೂ ಕೋಫ್ಯಾಕ್ಟರ್ಸ್. ಸೊ 3 ಕೋಫ್ಯಾಕ್ಟರ್ 2, ಅದ್ರ ಟ್ರಾನ್ಸ್ಪೋಸ್ ಮರಿಬಾರ್ದು. 1 ಇದು ಕೋಫ್ಯಾಕ್ಟರ್ -1, ನೆಕ್ಸ್ಟ್ -1 ಕೋಫ್ಯಾಕ್ಟರ್ 1, 2 ಕೋಫ್ಯಾಕ್ಟರ್ 3. ಸೊ ಇದೇನಾಗತ್ತೆ 2 - 1 1 3 ಆಗತ್ತೆ. ಸೊ ಅಡ್ಜಾಯಿಂಟ್ A. ಸೊ 2 - 1 1 3 ಎಲ್ಲಿದೆ? ಆಪ್ಷನ್ A ಅಲ್ಲಿದೆ. ಸೊ A ಇನ್ವರ್ಸ್ is equal to 1 by determinant A into adjoint of A ಆದಾಗ ಡಿಟರ್ಮಿನೆಂಟ್ 7 ಸಿಕ್ಕಿದೆ. 1 by 7, 2 - 1 1 3. ಕ್ಲಿಯರ್ ಇದೆ ಅಲ್ವಾ? ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. Find a 2 cross 2 matrix B such that B into a matrix 1 - 2 1 4 is a 6 0 0 6. ಸೊ ಇದು ಹೇಗಿದೆ ಅಂದ್ರೆ B ಇಂಟು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅದು 6i ಆಗಿದೆ ಅಂತ ಹೇಳ್ಬೋದಾ? ನಾನು ಈ ಮ್ಯಾಟ್ರಿಕ್ಸ್ ಅನ್ನ A ಅಂತ ಕನ್ಸಿಡರ್ ಮಾಡಿದ್ರೆ ಸೊ B ಇಂಟು A is equal to 6 into I ಅಂತ ಆಗಿದೆ ಅಂತ ಹೇಳ್ಬೋದಾ? ಸೊ B 1 - 2 1 4 ಇದೆ is equal to 6 0 0 6 ಇದೆ. ಇದು B ಇಂಟು A ಅಂತ ಇದೆ, ಹಾಗೂ 6 1 0 0 1 ಅಂತಾನು ನೋಡ್ಬೋದು. ಕರೆಕ್ಟಾ? ಅಂದ್ರೆ B ಟೈಮ್ಸ್ A is equal to 6i. ಈಗ ನಮ್ಗೆ B ಬೇಕು. ಸೊ B ಗೆ ನಾವು A ಇನ್ವರ್ಸ್ ಇಂದ ಈಗ ಮಲ್ಟಿಪ್ಲೈ ಮಾಡಿದ್ರೆ ಸಿಗತ್ತೆ, ಅಥವಾ ಇದನ್ನ ಈ ಕಡೆ ತಂದಾಗ ಇನ್ವರ್ಸ್ ಫಂಕ್ಷನ್ ಆಗುತ್ತೆ, ಅಥವಾ ನಾವು B ಅನ್ನ ಮ್ಯಾಟ್ರಿಕ್ಸ್ A B C D ಅಂತ ಫೈಂಡ್ ಔಟ್ ಮಾಡಿದ್ರು ವಿ ಕ್ಯಾನ್ ಫೈಂಡ್ A B C D ವ್ಯಾಲ್ಯೂಸ್. ಯಾವ್ದು ನಿಮ್ಗೆ ಅನುಕೂಲ ಆಗುತ್ತೋ ಅದನ್ನೇ ಮಾಡಿ. ಯಾಕೆಂದ್ರೆ A ಇನ್ವರ್ಸ್ ಅಲ್ಲಿ ಡಿಟರ್ಮಿನೆಂಟ್ ಆಫ್ A ಹಾಗೂ ಅಡ್ಜಾಯಿಂಟ್ ಆಫ್ A ಇದು ಬರೀ 2 cross 2 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಸುಲಭ. ಇಲ್ಲ ಮಲ್ಟಿಪ್ಲೈ ಮಾಡೋದು ನಿಮ್ಗೆ ಸುಲಭ ಆಗತ್ತೆ ಅಂತ ಆದ್ರೆ B ಇದೆಯಲ್ಲ, ಇಲ್ಲಿ A B C D ಅಂತ ತಗೊಂಡು ಇದೆರಡು ಮಲ್ಟಿಪ್ಲೈ ಮಾಡಿ ಈಕ್ವಲ್ ಟು 6 0 0 6 ಗೆ ಈಕ್ವೇಟ್ ಮಾಡಿ A B C D ಸಿಗತ್ತೆ. ಸೊ ಯಾವ್ದು ನಿಮ್ಗೆ ಸುಲಭ ಅನ್ಸುತ್ತೋ ಅದನ್ನೇ ಮಾಡಿ. ನಾನೀಗ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಿ ತೋರಿಸ್ತೀನಿ. ಸೊ A B C D ಅಂತ ತಗೊಂಡಿದ್ದೀನಿ. 1 - 2 1 4 ಆಗತ್ತೆ.
6006. Row into column A plus B ಅಲ್ವಾ? ಹೌದು. ಇನ್ನು -2a plus 4b. ನೆಕ್ಸ್ಟ್ c plus d ಹಾಗೂ -2c plus 4d ಆಯ್ತು. is equal to 6006. ಈಗ a plus b is equal to 6, c plus d is equal to 0. ಇನ್ನೊಂದು -2a plus 4b is equal to 0. -2c plus 4d is equal to 6. ಈಗ ಇಲ್ಲಿ ನನಗೆ 4b is equal to 2a ಸಿಗತ್ತೆ. 4b is equal to 2a, which again implies a is equal to 2b ಆಯ್ತು. ಕರೆಕ್ಟಾ? ಅದನ್ನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಲಾ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗತ್ತೆ? ಸೊ a plus b is equal to 6 ಆದ್ರೆ 2b plus b is equal to 6 ಆಗತ್ತೆ. 3b is equal to 6 ಆದ್ರೆ b is equal to 2 ಆಯ್ತು. 3 2s are 6. ಕರೆಕ್ಟಾ? ಓಕೆ. ಈಗ ನಮ್ಗೆ ನೆಕ್ಸ್ಟ್ a c d ಸಿಗ್ಬೇಕು. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಮಾಡ್ಲಾ? ಓಕೆ. ಈಗ ನಮ್ಗೆ ಪ್ರೀವಿಯಸ್ ಸ್ಲೈಡ್ ಅಲ್ಲಿ b is equal to 2 ಅಂತ ಸಿಕ್ಕಿದೆ. b is equal to 2. c plus d is equal to 0. -2c plus 4d is equal to 6 ಇದೆ. ಅದಲ್ಲದೆ -2a plus 4b is equal to 0 ಇದೆ. ಸೊ b is equal to 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ -2a plus 4 2s are 8 is equal to 0 ಆದ್ರೆ 8 is equal to 2a ಆಗತ್ತೆ. a is equal to 4 ಆಗತ್ತೆ. ಸೊ b is equal to 2 ಆಯ್ತು. a is equal to 4 ಕೂಡ ಆಯ್ತು. ಇನ್ನೀಗ d is equal to -c ಅಂತ ಹಾಕ್ಬಿಟ್ರೆ ಈ -2c plus 4d is equal to 6 ಆದ್ರೆ -2c minus 4c. ಯಾಕೆ ಹೇಳಿ? d is equal to -c ಅಲ್ವಾ? is equal to 6. -6c is equal to 6. c is equal to -1 ಆಗತ್ತೆ. ಸೊ c is equal to -1 ಆದ್ರೆ d is equal to minus of -1 plus 1 ಆಯ್ತು. ಸೊ ನಮ್ಮ ಮ್ಯಾಟ್ರಿಕ್ಸ್ ಬಿ ಏನಾಗತ್ತೆ? 4 2 -1 1 ಆಗತ್ತೆ. ಸೊ 4 2 -1 1 4 2 -1 1 ಆಪ್ಷನ್ ಎ ಅಲ್ಲಿದೆ. ಕರೆಕ್ಟಾ? ಹೌದು. ಸೊ ಆಪ್ಷನ್ ಎ ಇಸ್ ಅವರ್ ಕರೆಕ್ಟ್ ಆನ್ಸರ್. ಇನ್ ಕೇಸ್ ಇನ್ವರ್ಸ್ ಅಲ್ಲಿ ಸಾಲ್ವ್ ಮಾಡ್ತೀರಾ ಅಂದ್ರೆ ಬಿ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಸಿ ಏನಿದೆಯೋ ಅದು ಬರುತ್ತೆ. ಈ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಿ ನಿಮ್ಗೆ ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ಸ್ ಬಿ 4 2 -1 1 ಅಂತ ಸಿಗುತ್ತೆ. ಎ ಇನ್ವರ್ಸ್ ಗೊತ್ತಲ್ಲ, ಡಿಟರ್ಮಿನೆಂಟ್ ಆಫ್ ಎ
1 by determinant of A into adjoint of A ಅಂತ ಮಾಡೋದು. ಆ ತರ ಮಾಡಿದಾಗ ನಮ್ಗೆ ಮ್ಯಾಟ್ರಿಕ್ಸ್ ಅದನ್ನ ನಾವು ಅದೇನು 6006 ಇದೆಯೋ ಅದ್ರ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಸೇಮ್ ಆನ್ಸರ್ ಸಿಗತ್ತೆ. Next problem. Oh, previous slide ಬೇಕಾ? ನಾನು ಇಲ್ಲಿ ತೋರಿಸಿದ್ದೇನಲ್ಲ ಎ ಅನ್ನ ಈ ಕಡೆ ತರೋದು ಅಂದ್ರ ಇದನ್ನೇ ನಾನು ಬಿ ಇಸ್ ಈಕ್ವಲ್ ಟು ಇದನ್ನ ಸಿ ಅಂತ ಡೈರೆಕ್ಟ್ ಆಗಿ ಇದನ್ನೇ ಸಿ ಅಂತ ಡೈರೆಕ್ಟ್ ಆಗಿ ಕನ್ಸಿಡರ್ ಮಾಡಿದೆ ಅಂತ ಆದ್ರೆ ಸೊ ಬಿ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಸಿ ಅಂತ ಮಾಡ್ಬೋದು, ಇಲ್ಲ 6i ಅಂತಾನು ಮಾಡ್ಬೋದು, ನೋ ಇಶ್ಯೂಸ್. ಸೊ ನಾನು ಇಲ್ಲಿ ಏನ್ ಮಾಡಿದೀನಿ, ಬಿ ಎ ಇಸ್ ಈಕ್ವಲ್ ಟು ಸಿ ಅಂತ ಮಾಡಿದೀನಿ. ಬಿ ಎ ಇಸ್ ಈಕ್ವಲ್ ಟು ಸಿ ಅಂತ ಮಾಡಿ ಸಾಲ್ವ್ ಮಾಡಿದೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. If for the non-singular matrix A square is I, then find A inverse. A square is equal to I ಅಂತ ಹೇಳಿದ್ದಾರೆ. ನಾನು ಮಲ್ಟಿಪ್ಲೈ A power -1 on both sides ಮಾಡ್ತೀನಿ. ಅವಾಗ ಏನಾಗುತ್ತೆ, A power -1 into A square is equal to A power -1 into I. ಹೌದಾ? ಈಗ A inverse A into A is equal to A inverse into I. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಜೊತೆ ಯಾವುದೇ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರು ಅದೇ ಮ್ಯಾಟ್ರಿಕ್ಸ್ ಉಳಿಯುತ್ತೆ. ಹಾಗಾಗಿ ಇಲ್ಲಿ ಎ ಇನ್ವರ್ಸ್ ಆಗತ್ತೆ. ಎ ಇನ್ವರ್ಸ್ ಇಂಟು ಎ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗತ್ತೆ. ಹೌದಾ? ಹಾಗಾಗಿ ಐ ಎ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಐ. ಅಂದ್ರೆ ಏನಾಯ್ತು, ಎ ಇನ್ವರ್ಸ್ಗೆ ಏನ್ ಸಿಕ್ಕಿದೆ, ಮ್ಯಾಟ್ರಿಕ್ಸ್ ಏನೇ ಸಿಕ್ಕಿದೆ. ಇದು ನಮ್ಗೆ ಆಪ್ಷನ್ ಬಿ ನಲ್ಲಿದೆ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. If A is equal to x11 x, B is equal to x11 1 x1 1 x, find determinant of matrix B ಅಂತ ಕೇಳ್ತಿದ್ದಾರೆ. ಅಂದ್ರೆ determinant of x11 1 x1 1
1 x ಕರೆಕ್ಟಾ? ನಾವು ಡಿಟರ್ಮಿನೆಂಟ್ಸ್ ತೆಗೆಯುವಾಗ ಇನ್ ಕೇಸ್ 3 ವೇರಿಯೇಬಲ್ಸ್ ಇದ್ರೆ ಫಸ್ಟ್ ವೇರಿಯೇಬಲ್ ಡಿಟರ್ಮಿನೆಂಟ್ ತೆಗೆದು ನೆಕ್ಸ್ಟ್ ವೇರಿಯೇಬಲ್ಸ್ ನ ಹಾಗೆ ಇಟ್ಕೊಳ್ತೀವಿ, ಕರೆಕ್ಟಾ? ಸೊ ಈಗ ನಾವು ಇದ್ರ ಡಿಟರ್ಮಿನೆಂಟ್ ತೆಗೆಯೋದು. ಫಸ್ಟ್ ರೋ ಡಿಟರ್ಮಿನೆಂಟ್ ಏನಾಗತ್ತೆ, ಎಕ್ಸ್ ಗೆ 1 ಮಿಕ್ಕಿದೆಲ್ಲ 0. ಸೊ ಉಳ್ದ ಟರ್ಮ್ಸ್ ಅದೇ ತರ ಉಳ್ಕೊಳತ್ತೆ, ಇಂಟು ಆಗುತ್ತೆ ನೆಕ್ಸ್ಟ್ ಡಿಟರ್ಮಿನೆಂಟ್ ತೆಗೆಯುವಾಗ. ಸೊ ಇದು ಎಕ್ಸ್ ಹಾಗೆ ಉಳಿಯುತ್ತೆ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಡಿಟರ್ಮಿನೆಂಟ್ ತಗೊಳ್ತೀವಿ. 1 0, ಎಕ್ಸ್ 1, ಅಗೇನ್ 1 0. ಮಿಕ್ಕಿದ ಟರ್ಮ್ಸ್ ಹಾಗೆ ಉಳಿಯುತ್ತೆ. ಒಂದೊಂದೇ ಟರ್ಮ್ ಡಿಟರ್ಮಿನೆಂಟ್ ತೆಗೆಯೋದ್ರಿಂದ ಮಿಕ್ಕಿದ ಟರ್ಮ್ಸ್ ಎಲ್ಲ ಹಾಗೆ ಉಳ್ಕೊಳತ್ತೆ. ಓಕೆನಾ? ಸೊ ನೆಕ್ಸ್ಟ್ ಥರ್ಡ್ ಎಕ್ಸ್ 1 x 1 ಆದ್ರೆ ಇದು 0 0 1 ಆಗಿ ಬಿಡುತ್ತೆ. ಈಗ ನಾನು ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀನಿ. 2 0 ಇರೋದ್ರಿಂದ ಇದು 1 ಎಲಿಮೆಂಟ್ ಮಾತ್ರ ಡಿಟರ್ಮಿನೆಂಟ್ ವ್ಯಾಲ್ಯೂ ಬರುತ್ತೆ. ಅದೇನಾಗತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ 1 ಆಗತ್ತೆ. ಓಕೆನಾ? ಇಲ್ಲಿ ಮೈನಸ್ ಬರಲ್ಲ, ಪ್ಲಸ್ಸೇ ಬರುತ್ತೆ. ಪ್ರತಿಯೊಂದು ಡಿಟರ್ಮಿನೆಂಟ್ ತಗೊಳ್ತಾ ಇದೀವಿ. ಯಾಕೆ ಪ್ಲಸ್ ಬರ್ತಾ ಇದೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ಕ್ಯೂಬ್ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ತೀರಿ ಅಂತ ಆದ್ರೆ ಏನಾಗತ್ತೆ, ಈ 3x ಸ್ಕ್ವೇರ್ ಅಂತ ಆಗತ್ತೆ. ಹೌದಾ? ಈಗ y ಅಂತ ಇದ್ರೆ ಈ y ಹಾಗೆ ಉಳಿಯತ್ತೆ. ಹಾಗಾಗಿ ಪ್ಲಸ್ ಇದ್ದು ಈ ಎಕ್ಸ್ ಕ್ಯೂಬ್ ಡಿಟರ್ಮಿನೆಂಟ್ ಆಫ್ y ಏನಾಗುತ್ತೆ, dy/dx ಆಗತ್ತೆ. ಇದು ಗೊತ್ತಿದೆ ಅಲ್ವಾ? ಸೊ ಇದೇ ತರ ನಾವು ಮಾಡೋದು. ಓಕೆನಾ? ಇದೇ ತರ ನಾವು ಮಾಡೋದು ಇಲ್ಲಿನು. ಸೊ ಪ್ಲಸ್ ಇಲ್ಲಿ ನೆಗೆಟಿವ್ ಯಾಕೆ ಬರಲ್ಲ ಅಂದ್ರೆ ನಾವು ಸೆಕೆಂಡ್ ಟರ್ಮ್ ಮಾಡ್ತಾ ಇಲ್ಲ, ಇಲ್ಲಿ ಸೆಕೆಂಡ್ ಡಿಟರ್ಮಿನೆಂಟ್ ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ಇದು 2 ಟರ್ಮ್ದು 0 ಬರುತ್ತೆ, ಇದು ಒಂದೇ ಟರ್ಮ್ ಡಿಟರ್ಮಿನೆಂಟ್ ಬರುತ್ತೆ. ಹಾಗಾಗಿ ಇದು ಬಿಟ್ರೆ 1 × x ಸ್ಕ್ವೇರ್ ಮೈನಸ್ 1 ಆಗತ್ತೆ. ಓಕೆನಾ? ಸೊ ಪ್ಲಸ್ ಮತ್ತೆ ಇದು 2 ಬಿಟ್ಟು ಇದು ಮಾಡೋದಾದ್ರೆ ಮತ್ತೆ 1 × x ಸ್ಕ್ವೇರ್ ಮೈನಸ್ 1 ಆಗತ್ತೆ. ಈಗ ಇದು x ಸ್ಕ್ವೇರ್ ಮೈನಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ವಿಚ್ ಈಸ್ 3 ಟೈಮ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ 3 ಆಯ್ತು. 3 ನ ಕಂಪ್ಲೀಟ್ ಆಗಿ ಕಾಮನ್ ತಗೊಂಡ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಆಯ್ತು. ಕರೆಕ್ಟಾ? ಡಿಟರ್ಮಿನೆಂಟ್ ಆಫ್ ಎ ಏನಿದೆ, ಎಕ್ಸ್ 1 1 ಎಕ್ಸ್ ಇದೆ. ಸೊ ಇದೇನಿದೆ, ಎಕ್ಸ್ ಸ್ಕ್ವೇರ್ ಮೈನಸ್ 1 ಇದೆ. ಕರೆಕ್ಟಾ? ಹಾಗಾಗಿ ಈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅನ್ನ ನಾವು 3a ಅಂತ ತಗೊಂಡ್ರೆ ಇದು 3a ಆಗಿ ಬಿಡುತ್ತೆ. ಸೊ ಡಿರೈವೇಟಿವ್ ಆಫ್ ದ ಡಿಟರ್ಮಿನೆಂಟ್ ಮ್ಯಾಟ್ರಿಕ್ಸ್ B is equal to 3a. ನಮ್ಗೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಇದೆ. ಇದು ಎಕ್ಸಾಂಪಲ್ ಕೊಟ್ಟಿರೋದು ಇದಕ್ಕೆ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. So let f of x is equal to cos x x1 to sin x x2x, sin x x, then the limit of x tending to 0, function x by x square. Now first f of x find out ಮಾಡೋಣ.
ನೀವು ಕಂಪ್ಲೀಟ್ ಆಗಿ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದಾದ್ರೂ ಓಕೆ, ಇಲ್ಲ ನೀವು ಯಾವ್ದಾದ್ರು ಫಂಕ್ಷನ್ ಆಪರೇಷನ್ಸ್ ಮಾಡೋದಾದ್ರೂ ಹಾಗೂ ಮಾಡ್ಬೋದು. ಟೋಟಲಿ ಎಫ್ ಆಫ್ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಐ ವಿಲ್ ಟೇಕ್ ಎಫ್ ಆಫ್ ಎಕ್ಸ್ ಫಸ್ಟ್. ಇದೇನಾಗತ್ತೆ, ಕಾಸ್ ಎಕ್ಸ್ ಟು ಸೈನ್ ಎಕ್ಸ್, sin x, 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 1, 2x, x. ಈ x ಅನ್ ಕಾಮನ್ ಟರ್ಮ್ ಸ್ಕೇಲಾರ್ ಅಂತ ತಗೊಂಡ್ರೆ ಇದೇನಾಗತ್ತೆ, cos x 1 1 ಆಗತ್ತೆ, 2 sin x 1 2x ಆದ್ರೆ ಇದು sin x 1 ಎಕ್ಸ್ ಆಗಿ ಬಿಡುತ್ತೆ. ಹೌದಾ? ಸೊ ಇದು ಎರಡು ಟರ್ಮ್ ಅನ್ನ 0 ಮಾಡ್ಬೋದು ನಾವು. ಇದು ಮೈನಸ್ ಇದು ಮೈನಸ್ ಇದು ಮಾಡಿದ್ರೆ 0 ಆಗ್ಬಿಡುತ್ತೆ. ಸೊ ರೋ 2 ಐ ವಿಲ್ ಚೇಂಜ್ ಬೈ ಸಬ್ಟ್ರಾಕ್ಟಿಂಗ್ ರೋ 2 ಮೈನಸ್ ರೋ 1 ಅಂಡ್ ರೋ 3 ಆಲ್ಸೋ ಐ ವಿಲ್ ಚೇಂಜ್ ಬೈ ಸಬ್ಟ್ರಾಕ್ಟಿಂಗ್ ರೋ 3 ಮೈನಸ್ ರೋ 1. ಆಗ ನಮ್ಗೆ ಏನ್ ಸಿಗತ್ತೆ, ನಾನು ಇಲ್ಲಿ ಬರೀತೀನಿ. ಸೊ ಎಕ್ಸ್ ಮರಿಬಾರ್ದು, ಕಾಸ್ ಎಕ್ಸ್ ಅದು ಹಾಗೆ ಉಳಿದು ಬಿಡತ್ತೆ. ನಾನು ರೋ 1 ಏನು ಚೇಂಜ್ ಮಾಡ್ತಾ ಇಲ್ಲ. ಸೊ ರೋ 2 ಏನಾಗತ್ತೆ, ಸೊ 2 sin x ಮೈನಸ್ ರೋ 1 ಅಂದ್ರೆ ಕಾಸ್ ಎಕ್ಸ್, 1 ಮೈನಸ್ 1 ಅಂದ್ರೆ 0, ಇದು 2x ಮೈನಸ್ 1. ರೋ 3 ಅಗೇನ್ sin x ಮೈನಸ್ ಕಾಸ್ ಎಕ್ಸ್, 1 ಮೈನಸ್ 1 0, x ಮೈನಸ್ 1. ಕರೆಕ್ಟಾ? ಈಗ ಇದೆರಡು ಡಿಟರ್ ವ್ಯಾಲ್ಯೂ 0 ಆಗತ್ತೆ, ಇದು ಒಂದ್ರದ್ದು ಉಳಿಯತ್ತೆ. ಸೊ ಇಲ್ಲಿ -1 ಹಾಕೋಬೇಕು, ಮಿಡಲ್ ಟರ್ಮ್ ಆಗಿರೋದ್ರಿಂದ ಮರಿಬಾರ್ದು. ಎಕ್ಸ್ ಇಂಟು -1 ಇರೋ ಈ ಕಾಲಮ್ ಬಿಟ್ರೆ ಇದೇನಾಗತ್ತೆ, 2 sin x ಮೈನಸ್ ಕಾಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಮೈನಸ್ ಇದು 2x minus 1 into sin x minus cos x ಆಯ್ತು. ಕರೆಕ್ಟಾ? ಇದು ಮೈನಸ್, ಇದು ಕಂಪ್ಲೀಟ್ ಇದೆ. ಸೊ ಈ ಮೈನಸ್ ಅನ್ನ ಈ ಕಡೆ ತಂದ್ರೆ ಮೈನಸ್ ಎಕ್ಸ್ ಆಗಿ ಬಿಡುತ್ತಾ, ಎಲ್ಲೂ ಮಿಸ್ ಮಾಡೋ ತರ ಇರಲ್ಲ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿ 2x sin x minus 2 sin x minus x cos x plus cos x. Next, minus 2x sin x. ಈ ತರ ಒಂದು ಆರೋ ಮಾರ್ಕ್ ಬರೆದಿಟ್ಕೊಂಡ್ರೆ ನಿಮ್ಗೆ ಕ್ಲಾರಿಫಿಕೇಶನ್ಸ್ ಇರುತ್ತೆ. ಸೊ -1 ಮೈನಸ್ +1 ಆಗತ್ತೆ, ಇಂಟು sin x ಅಂದ್ರೆ ಪ್ಲಸ್ sin x ಆಯ್ತು. ತುಂಬಾ ಕೇರ್ಫುಲ್ ಆಗಿರಿ. ಈಗ ಮೈನಸ್ ಕಾಸ್ ಎಕ್ಸ್ ಇಂಟು 2x ಅಂದ್ರೆ -2x cos x, ಇದು ಪ್ಲಸ್ ಆಗತ್ತೆ. ಸೊ ಪ್ಲಸ್ 2x cos x ಆಯ್ತು. ಇನ್ನು -1 ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಆದ್ರೆ ಇಲ್ಲಿ ಮೈನಸ್ ಇದೆ, ಮೈನಸ್ ಕಾಸ್ ಎಕ್ಸ್ ಆಯ್ತು. ಕ್ಲಿಯರ್ ಇದೆ ಅಂದ್ಕೊಳ್ತೀನಿ. ಕನ್ಫ್ಯೂಷನ್ ಆಗ್ತಿದೆ ಅಂದ್ರೆ ಇದೊಂದು ಟರ್ಮ್ ಈ ಒಂದು ಟರ್ಮಿಗೆ, -1 ಇದೆ ಈ ಟರ್ಮಿಗೆ ಸಪರೇಟ್ ಕ್ಯಾಲ್ಕುಲೇಷನ್ಸ್ ಬರೆದಿಟ್ಕೊಳ್ಳಿ, ಆವಾಗ ನಿಮ್ಗೆ ಕನ್ಫ್ಯೂಷನ್ಸ್ ಆಗಲ್ಲ. ಸೊ ಇಲ್ಲಿ ಪ್ಲಸ್ 2x ಮೈನಸ್ 2x sin x ಇದೆ, ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ ಕಾಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಮಿಕ್ಕಿರೋದು ಒಂದು ಟರ್ಮ್ ಕಮ್ಮಿ ಆಗುತ್ತೆ, ಅಂದ್ರೆ -x ಇಂಟು ಇದು -2 sin x ಪ್ಲಸ್ sin x ಅಂದ್ರೆ ಮೈನಸ್ sin x ಆಯ್ತು. ಇನ್ನೊಂದು -x cos x ಪ್ಲಸ್ 2x cos x ಅಂದ್ರೆ ಪ್ಲಸ್ x cos x ಆಯ್ತು. ಕರೆಕ್ಟಾ? ಅಂದ್ರೆ ಮೈನಸ್ ಮೈನಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ x sin x ಮೈನಸ್ x ಸ್ಕ್ವೇರ್ cos x ಆಯ್ತು.
ಬಟ್ ನಾವೀಗ ಬರೀ ಡಿಟರ್ಮಿನೆಂಟ್ ಆಫ್ ಎಫ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಿದೀವಿ. ಅವರು ನಮಗೆ ಲಿಮಿಟ್ ಕೇಳಿದ್ದಾರೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತಿದ್ದೀನಿ. ಸೊ ಅವ್ರೇನ್ ಕೇಳಿದ್ದಾರೆ, ಲಿಮಿಟ್ ಆಫ್ ಎಕ್ಸ್ ಟೆಂಡಿಂಗ್ ಟು 0 ಎಫ್ ಆಫ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಅಂತ ಕೇಳಿದ್ದಾರೆ. ಸೊ ಲಿಮಿಟ್ ಎಕ್ಸ್ ಟೆಂಡಿಂಗ್ ಟು 0 ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಎಕ್ಸ್ ಸೈನ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್ ಇದೆ. ಸೊ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಇಂಡಿವಿಜುವಲ್ ಟರ್ಮ್ ಡಿವಿಷನ್ ಮಾಡಿದ್ರೆ ಲಿಮಿಟ್ ಎಕ್ಸ್ ಟೆಂಡಿಂಗ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್ ಆಗುತ್ತೆ, ಯಾಕಂದ್ರೆ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಕಾಸ್ ಎಕ್ಸ್ ಆಗುತ್ತೆ. ಕರೆಕ್ಟಾ? ಈಗ ಸೈನ್ ಎಕ್ಸ್ ಬೈ ಎಕ್ಸ್ ಲಿಮಿಟ್ ಎಕ್ಸ್ ಟೆಂಡಿಂಗ್ ಟು 0 ಅಂದ್ರೆ 1 ಅಂಡ್ ಎಕ್ಸ್ ಟೆಂಡಿಂಗ್ ಟು 0 ಕಾಸ್ ಎಕ್ಸ್ ಲಿಮಿಟ್ ಕೂಡ 1. ಸೊ 1 ಮೈನಸ್ 1 ಏನಾಯ್ತು, 0 ಆಯ್ತು. ಇದು ಯಾವ ಆಪ್ಷನ್ ಅಲ್ಲಿ ಇದೆ? 0. ಆಪ್ಷನ್ ಬಿ ಅಲ್ಲಿ 0 ಇದೆ. ಸೊ ಒಂದ್ ನಿಮಿಷ ವೇಟ್ ಮಾಡ್ತೀನಿ, ಈ ಸ್ಲೈಡ್ ಅಲ್ಲಿ ಇರೋದು ಬರ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ಬರ್ಕೊಂಡ್ರ? ಸೊ 0 ಯಾವ ಆಪ್ಷನ್ ಅಲ್ಲಿದೆ? ಆಪ್ಷನ್ ಬಿ ಅಲ್ಲಿದೆ. ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ದೀನಿ. ಇಫ್ ಪಿ ಇಸ್ ಈಕ್ವಲ್ ಟು 1 ಆಲ್ಫಾ 3 1 3 3 2 4 4 is the adjoint of a 3 cross 3 matrix A and determinant A is equal to 4, then the value of alpha is. Okay. ಈಗ ಈ determinant of adjoint of A is equal to determinant of A to the power n minus 1, where n is order of the matrix. Okay na? ಇದೊಂದು ತುಂಬಾ ನೆನ್ಪಿಟ್ಕೊಳ್ಬೇಕಾಗಿರೋ ಪಾಯಿಂಟ್. ಪ್ರೀವಿಯಸ್ ಸ್ಲೈಡ್ ಬೇಕಾ? ಓಕೆ. ನೀವೊಂದ್ ಕೆಲ್ಸ ಮಾಡ್ಕೊಡಿ, ಸ್ಕ್ರೀನ್ ಶಾಟ್ ತಕ್ಕೊಂಡು ಸಾಲ್ವ್ ಮಾಡ್ಬೋದು ಅಂತ ಅನ್ಕೊಳ್ತೀನಿ. ಇಲ್ಲ 1 minute ವೇಟ್ ಮಾಡ್ತೀನಿ. ಇಟ್ಸ್ ಓಕೆ. ಸಾಲ್ವ್ ಮಾಡಿದೀರಾ ಅಂದ್ಕೊಂತೀನಿ. 2 ಸ್ಟೆಪ್ ಇದೆ. ಓಕೆನಾ? ಸೊ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಡಿಟರ್ಮಿನೆಂಟ್ ಆಫ್ adjoint A will be equal to determinant of A to the power n minus 1. Okay. So n is nothing but the order of the matrix. ಈಗ ನಮ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ? A adjoint matrix A ಇದು P ಅಂತ ಕೊಟ್ಟಿದ್ದಾರೆ. ಹೌದಾ? So which is 1 alpha 3 1 3 3 2 4 4 and ಇನ್ನೊಂದು ಈ ಇದರದ್ದು 4 ಅಂತ ಕೊಟ್ಟಿದ್ದಾರೆ. ಈಗ ನಮ್ಗೆ ಈ ಕಂಡೀಷನ್ ಅಲ್ಲಿ ನಾವು ಅಪ್ಲೈ ಮಾಡೋಣ. ಆರ್ಡರ್ 3 cross 3 ಅಲ್ವಾ ಇದು? ಇದನ್ನು 3 cross 3, ಎದು 3 cross 3 ಇದೆ. ಹಾಗಾಗಿ ಈ ಡಿಟರ್ಮಿನೆಂಟ್ ಆಫ್ adjoint ಆಫ್ A ಗೆ A ಪವರ್ 3 minus 1 ಅಂದ್ರೆ A ಸ್ಕ್ವೇರ್ ಆಯ್ತು. ಡಿಟರ್ಮಿನೆಂಟ್ ಆಫ್ A ಸ್ಕ್ವೇರ್.
ಈಗ ಅಡ್ಜಾಯಿಂಟ್ ಎದು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋಣ. ಅಂದ್ರೆ 1 alpha 3 1 3 3 2 4 4 ಡಿಟರ್ಮಿನೆಂಟ್ ಬೇಕು ನನಗೆ. ಸೊ 1 ಇಂಟು 4 3 12 ಮೈನಸ್ 12 ಅಂದ್ರೆ 0 ಆಯ್ತು. ಮೈನಸ್ ಆಲ್ಫಾ ಇಂಟು 4 1 4 3 2 minus 6 ಪ್ಲಸ್ 3 ಇಂಟು 4 1 4 3 2 6 ಕರೆಕ್ಟ್ ಆಗತ್ತಾ? ಓಕೆ, ಕರೆಕ್ಟ್ ಆಗತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 1 ಇದು 1 ಇಂಟು 0 ಮೈನಸ್ ಆಲ್ಫಾ ಇಂಟು ಮೈನಸ್ 2 ಪ್ಲಸ್ 3 ಇಂಟು ಮೈನಸ್ 2 ಆಯ್ತು. ಸೊ ಇದೇನಾಯ್ತು? 2 ಆಲ್ಫಾ ಮೈನಸ್ 6 ಆಯ್ತು. ಹಾಗೂ ನಮ್ಮ ಡಿಟರ್ಮಿನೆಂಟ್ ಎ ಸ್ಕ್ವೇರ್ ಏನಾಗತ್ತೆ? 4 ಸ್ಕ್ವೇರ್ ಆಗತ್ತೆ. ಈಗ ನಾನು 1 and 2 ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಇದು ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ. ಇದನ್ನ ಇಲ್ಲಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಸೊ 2 ಆಲ್ಫಾ ಮೈನಸ್ 6 is equal to 4 square. So 2 alpha is equal to 4 4s are 16 plus 6, which implies alpha is equal to 16 plus 6 under 22 by 2, which is 11. Option C. Next problem solve ಮಾಡೋಣ. If A is a 3 cross 3 matrix such that 5 into adjoint A, ಅದರ determinant is equal to 5, then determinant A will be equal to ಅಂತ. ನಾವು ಆಲ್ರೆಡಿ ನೋಡಿದೀವಿ ಏನಂತ. ಸೊ determinant of adjoint A is equal to determinant A power n minus 1 ಅಂದ್ರೆ determinant A power 3 minus 1 ಆಗತ್ತೆ. ಹೌದಾ? ಅಂಡ್ ಇನ್ನೊಂದು ಟರ್ಮ್ ನೆನ್ಪಿಟ್ಕೋಬೇಕು. ಸೊ ಕೆ ಇಂಟು ಎಂ ಇದ್ರ ಡಿಟರ್ಮಿನೆಂಟ್ ಅಂತ ಆದ್ರೆ ಯು ಕ್ಯಾನ್ ರೈಟ್ ಕೆ ಇಂಟು ಡಿಟರ್ಮಿನೆಂಟ್ ಎಂ ಅಂತ. ಕೆ ಪವರ್ ಎನ್ ಇಂಟು ಡಿಟರ್ಮಿನೆಂಟ್ ಎಂ, ವೇರ್ ಎನ್ ಇಸ್ ಅಗೇನ್ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಇದೊಂದು ತುಂಬಾ ನೆನ್ಪಿಟ್ಕೋಬೇಕು. ಈ ತರದ ಕ್ವಶನ್ಸ್ ಇನ್ನು ಬರುತ್ತೆ. ಇದು ಎನ್ ಅಂತ ಕ್ಲಿಯರ್ ಇಲ್ವಾ? ಕೆ ಪವರ್ ಎನ್ ಆಗುತ್ತೆ. ಹಾಗಾಗಿ ಸೊ ಇದು ಎ ಸ್ಕ್ವೇರ್. ಇದು ಬೇಕಂತ ನೋಡೋಣ. ಇದು ಬೇಕಂತ ಈಗ. ಸೊ 5 ಇಂಟು adjoint of A is equal to 5 power 3. ಯಾಕೆ ಹೇಳಿ? ಮ್ಯಾಟ್ರಿಕ್ಸ್ ಇಸ್ ಆಫ್ ಆರ್ಡರ್ 3 ಇದೆ, ಕರೆಕ್ಟಾ? ಹಾಗಾಗಿ ಇದು 5 ಅಂತ ಕೊಟ್ಟಿದ್ದಾರೆ. ಸೊ 5 ಕ್ಯೂಬ್ ಇಂಟು ಡಿಟರ್ಮಿನೆಂಟ್ ಎ. ಇದು 5 by 5 cube is equal to determinant A, which means ಇದು ಒಂದು ಕ್ಯಾನ್ಸಲ್ ಆಗುತ್ತೆ.
So it is 1 by 5 square is equal to determinant A. ಹಾಗೆ determinant A is equal to 1 by 25 ಆಯ್ತು. ಕರೆಕ್ಟಾ? ಇದು adjoint A. ಸಾರಿ, ಇದು determinant A ಅಲ್ಲ, ಇದು adjoint A. ಮಿಸ್ ಮಾಡ್ಕೊಂಡೆ ನಾನು ಬರೆಯೋದು. ಸೊ ಡಿಟರ್ಮಿನೆಂಟ್ ಆಫ್ adjoint A. ಈಗ ನಾನು ಇದನ್ನ ಇಲ್ಲಿ ಅಪ್ಲೈ ಮಾಡಿದ್ರೆ ಇದು A ಸ್ಕ್ವೇರ್ ಆಗತ್ತೆ. ಅಂದ್ರೆ determinant of adjoint of A is equal to determinant of A square. ಅಂದ್ರೆ ಇದು 1 by 25 is equal to determinant A square. ಸ್ಕ್ವೇರ್ ರೂಟ್ ತೆಗೆದ್ರೆ ಏನಾಯ್ತು? 1 by 25 ಇದು determinant A ಉಳಿಯುತ್ತೆ, which means determinant A is equal to plus or minus 1 by 5 ಆಗುತ್ತೆ, which is here with the option C. ಕರೆಕ್ಟ್ ಅಲ್ವಾ? ಈ ಪಾಯಿಂಟ್ ನಾವು ಯೂಸ್ ಮಾಡ್ಕೊಂಡಿದೀವಿ. ಈ ಪಾಯಿಂಟ್ ಅನ್ನ ಫಸ್ಟ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದೀವಿ. ಇದು ಇಲ್ಲಿ ಯೂಸ್ ಮಾಡಿದೀವಿ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಈಗ. Next problem. If there are two values of A, which makes the determinant value is minus 86, then the sum of these numbers. ಅವ್ರು ಹೇಳಿದ್ದಾರೆ ಡಿಟರ್ಮಿನೆಂಟ್ ವ್ಯಾಲ್ಯೂ 86 ಬರ್ತಾ ಇದೆ ಫಾರ್ ಸಮ್ ವ್ಯಾಲ್ಯೂ A ಅಂತ. ಸೊ ನಾವು ಅದನ್ನೇ ಫೈಂಡ್ ಔಟ್ ಮಾಡೋಣ. ಕರೆಕ್ಟ್ ಅಲ್ವಾ? ಅದ್ರ ಸಮ್ ಏನಂತ ಕೇಳ್ತಾ ಇದ್ದಾರೆ. ಫಸ್ಟ್ ನಾವು ಆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ, ಅದಾದ್ಮೇಲೆ ಅದ್ರ ಸಮ್ ಏನಂತ ಫೈಂಡ್ ಔಟ್ ಮಾಡೋಣ. -1 0 4 2 ಸೊ ಇದೇನಾಗುತ್ತೆ? ಇದ್ರ ವ್ಯಾಲ್ಯೂ 86 ಇದೆ. ಸೊ 1 into 2A square plus 4 ಆಯ್ತು, minus of -2 into 4A minus 0 plus 5 into 8 minus 0. ಸೊ ಇದು 2A square plus 4 plus 2 into 4A ಅಂದ್ರೆ plus 8A plus 40 ಆಯ್ತು. ಓಕೆನಾ? ಈಗ 86 ಈ ಕಡೆ ತಗೊಂಡ್ಬರ್ತೀನಿ. ಅದಾಗ ಏನಾಗುತ್ತೆ? 2A square plus 8A plus 44 minus 86 is equal to 0 ಆಗಿ ಬಿಡುತ್ತೆ. ಸೊ 2A square plus 8A minus 44 46. ಸೊ 42 is equal to 0 ಆಯ್ತು. 2 ಕಾಮನ್ ತೆಗೆದ್ರೆ A square plus 4A minus 21 is equal to 0 ಆಗತ್ತೆ. ಬ್ರಾಕೆಟ್ ರಾಂಗ್ ಹಾಕ್ಬಿಟ್ಟೆ. ಸೊ ಇದು A square plus 4A plus ಅಲ್ಲ minus 21 is equal to 0. ಸೊ 7 3s are 21 ಅಲ್ವಾ? ಸೊ A square plus 7A minus 3A, 7 minus 3 ಕೂಡ 4 ಆಗುತ್ತೆ. ಸೊ 21 is equal to 0 ಆದ್ರೆ A into A plus 7 minus 3 into A plus 7 ಆದ್ರೆ ಸೊ A is equal to minus 7 or A is equal to 3.
ಸೊ ಯಾವುದೋ ಒಂದು ವ್ಯಾಲ್ಯೂಗೆ 86 ಬರುತ್ತೆ. ನಮ್ಗೆ ಅವ್ರು ಕೇಳಲಿಲ್ಲ ಯಾವ ವ್ಯಾಲ್ಯೂಗೆ 86 ಬೇಕು ಅಂತ, ಆದ್ರೆ ಅವ್ರು ಕೇಳಿದರೆ -7 + 3 ವ್ಯಾಲ್ಯೂ. ಸೊ -7 + 3 ವ್ಯಾಲ್ಯೂ ಇಸ್ -4. ಸೊ ಆಪ್ಷನ್ ಎ. ಇನ್ ಕೇಸ್ ಅವ್ರು ಯಾವ ಎ ಆಪ್ಷನ್ಗೆ ಅಂತ ಕೊಟ್ಟಿದ್ರೆ ನಾವು ಫಸ್ಟ್ಗೆ -7 ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಿತ್ತು. ಹಾಗೂ ನೆಕ್ಸ್ಟ್ -3ಗೂ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಿತ್ತು. ನಮ್ಗೆ ಆ ಕೆಲಸ ಇಲ್ಲ. ಈಗ ಅವರು ಸಮ್ ಆಫ್ ದೀಸ್ ನಂಬರ್ಸ್ ಅಂತ ಕೇಳಿದ್ದಾರೆ. ಆ ಎ ಏನ್ ಸಿಗತ್ತೋ ಅದ್ರ ಸಮ್ ಏನು ಅಂತ ಕೇಳಿದ್ದಾರೆ ಅಷ್ಟೆ. ನಾನು ಡೈರೆಕ್ಟ್ ಆಗಿ ಮಾಡಿದೆ. ಇಲ್ಲಿ a+7 ಕಾಮನ್ ತೆಗೆದ್ರೆ a-3 = 0 ಅಂತ ಬರುತ್ತೆ. ಆವಾಗ ನಿಮ್ಗೆ a = -7 or a = 3 ಅಂತ ಸಿಕ್ಕಿರೋದು. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. If A and B are matrices of order 3, determinant A is equal to 5, determinant B is equal to 3, determinant 3AB ವ್ಯಾಲ್ಯೂ ಕೇಳ್ತಿದ್ದಾರೆ. ನಮ್ಗೆ ಗೊತ್ತಲ್ವಾ, k ಇಂಟು m ಡಿಟರ್ಮಿನೆಂಟ್ ಇದ್ರೆ k⁴n ಇಂಟು ಡಿಟರ್ಮಿನೆಂಟ್ m ಅಂತ ಮಾಡ್ಬೇಕು. ಸೊ ಈಗ 3AB ಅಂತ ಇದ್ರೆ ಡಿಟರ್ಮಿನೆಂಟ್, ಇದೀಗ ಆರ್ಡರ್ 3 ಇದೆ. ಸೊ 3³ ಡಿಟರ್ಮಿನೆಂಟ್ AB ಆಗತ್ತೆ. A ಮತ್ತೆ B ಇದು 5 3s are 15. ಸೊ 3³ ಇಂಟು 15 ಆಯ್ತು. ಕರೆಕ್ಟಾ? ಸೊ 3³ is nothing but 3 3s are 9 ಇಂಟು 3 27 ಇಂಟು 15 ಅಂತ ಮಾಡಿದೀನಿ. ಯಾಕೆಂದ್ರೆ ನನಗೆ ಮಲ್ಟಿಪ್ಲಿಕೇಶನ್ ಸುಲಭ ಆಗೋ ಒಂದು ಕಾರಣಕ್ಕೆ. ಸೊ 15 3s are 45 ಅಂತ ಗೊತ್ತು. 45 ಇಂಟು 9 is 9 5s are 45, 4 carry, 9 4s are 36, 405. 405 is in option B. ಇದು ತುಂಬಾ ಇಂಪಾರ್ಟೆಂಟ್ ಹೇಳಿದ್ನಲ್ಲ ಆಗ್ಲೇ, ಬರ್ಕೊಳ್ಳಿ ಸೈಡ್ ಅಲ್ಲಿ. ಇಫ್ ಡಿಟರ್ಮಿನೆಂಟ್ ಆಫ್ km is n is the order of matrix ಅಂತ ಬರ್ಕೊಂಬಿಡಿ. ಈ ಚಾಪ್ಟರ್ ಅಂಡರ್ ನೀವು ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಬರ್ಕೊಂಡಿದೀರಿ ಅಂದ್ರೆ ಅದ್ರಲ್ಲಿ ಇದನ್ನ ಸೇರಿಸ್ಕೊಂಬಿಡಿ CET ಪರ್ಪಸ್ಗೆ. ಥಿಯರಿಲಿ ಈ ತರ ಎಲ್ಲ ಕೇಳಲ್ಲ, CETಲೇ ಈ ತರ ಕೇಳ್ತಾರೆ. ಈಸಿ ಇದೆ ಅಲ್ವಾ? ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. x³ - 2x² - 9x + 18 is equal to 0. A is equal to ಅಂತ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ A ಅಂತ ಕೇಳಿದ್ದಾರೆ. ಈಗ ನಾವು ಎಕ್ಸ್ ಫೈಂಡ್ ಔಟ್ ಮಾಡಿ ಎಕ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ಲೇಬೇಕು. ಆಪ್ಷನ್ ಇಲ್ಲ. ಬಟ್ ಫಸ್ಟ್ ಆಫ್ ಆಲ್ ಎಕ್ಸ್ ಫೈಂಡ್ ಔಟ್ ಮಾಡೋಣ. x³ - 2x² - 9x + 18 is equal to 0. ಸೊ ಇಲ್ಲಿ x² ಕಾಮನ್ ತೆಗೆದ್ರೆ x - 2 ಆಗುತ್ತೆ. -9 ಕಾಮನ್ ತೆಗೆದ್ರೆ x - 2 ಆಗಿ ನಾವು x - 2 ಇಂಟು x² - 9 is equal to 0. ಕರೆಕ್ಟ್ ಇದೆ ಅಲ್ವಾ? ಸೊ x - 2 ಇಂಟು x² - 9 a² - b ಅಂದ್ರೆ a + b ಇಂಟು a - b ಆಯ್ತು. is equal to 0, which implies x is equal to 2 or 3 or -3. ಕರೆಕ್ಟಾ? ಈಗ ಡಿಟರ್ಮಿನೆಂಟ್ A ಗೆ ವ್ಯಾಲ್ಯೂ ಹಾಕೋಣ. ಫಸ್ಟ್ ಡಿಟರ್ಮಿನೆಂಟ್ A ಫೈಂಡ್ ಔಟ್ ಮಾಡೋಣ. ಅದಾದ್ಮೇಲೆ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ. ಸೊ 1 ಇಂಟು 9x - 8 5s are 48, 6 are 48, -2 ಇಂಟು 9 4s are 36, -6 7s are 42,
ಪ್ಲಸ್ 3 ಇಂಟು 8 4s are 32 ಮೈನಸ್ 7x ಆಗುತ್ತೆ. ಸೊ ಇದೇನಾಯ್ತು 9x ಮೈನಸ್ 48 ಮೈನಸ್ 2 ಇಂಟು 36 ಮೈನಸ್ 42 ಅಂದ್ರೆ ಮೈನಸ್ 6 ಆಗುತ್ತೆ. ಪ್ಲಸ್ 6 3 2s are 6 3 3s are 96 ಮೈನಸ್ 21x ಬರುತ್ತೆ. ಸೊ ಇದು 9x ಮೈನಸ್ 21 ಅಂದ್ರೆ 12 ಮೈನಸ್ 12x ಆಗತ್ತೆ. ಹಾಗೂ ಇದು ಮೈನಸ್ 48 ಪ್ಲಸ್ 12 ಅಂದ್ರೆ ಮೈನಸ್ 36 ಮೈನಸ್ 36 ಪ್ಲಸ್ 90 ಅಂದ್ರೆ ಪ್ಲಸ್ 60 ಆಗತ್ತೆ. ಸೊ ಇದು 60 ಮೈನಸ್ 12x ಆಯ್ತು ಡಿಟರ್ಮಿನೆಂಟ್ ಎ. ಈಗ x ಇಸ್ ಈಕ್ವಲ್ ಟು 2ಗೆ ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ 60 ಮೈನಸ್ 12 ಇಂಟು 2 ಅಂದ್ರೆ 24 ಆಯ್ತು. 60 ಮೈನಸ್ 24 ಸೊ 30 40 50 60 36 ಆಗತ್ತೆ. ಇನ್ನೊಂದು x ಇಸ್ ಈಕ್ವಲ್ ಟು 3ಗೆ ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು 60 ಮೈನಸ್ 12 2s are 12 3s are 36 ಆಯ್ತು. 40 50 60 24 ಆಗತ್ತೆ. x ಇಸ್ ಈಕ್ವಲ್ ಟು ಮೈನಸ್ 3ಗೆ ಏನಾಗತ್ತೆ ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು 60 ಪ್ಲಸ್ 12 3s are 24 ಆಗತ್ತಾ. 12 1s are 12 2s are 24 12 3s are 36 ಆಗತ್ತೆ. ಸಾರಿ. ಸೊ 60 ಪ್ಲಸ್ 30 ಅಂದ್ರೆ 96. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎ ಇಸ್ 96 ಅಲ್ವಾ? ಆಪ್ಷನ್ ಎ. ಇನ್ನೆರಡು ಪ್ರಾಬ್ಲಮ್ ಇದೆ, ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ. ಸ್ವಲ್ಪ ಲೆಂದಿ ಇದೆ, ಹಾಗಾಗಿ ಮತ್ತೆ ಇದೆರಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೊಸ ಚಾಪ್ಟರ್ ಇಂಟ್ರೊಡ್ಯೂಸ್ ಕೂಡ ಮಾಡ್ಕೊಡ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.